ಮಂಜುಳಾ ಪಾವಗಡ ಮೇಡಮ್ ಅವರೇ, ಸಿದ್ದಪ್ಪ ತಳಳಿ ಸಹೋದರ, ಜೊತೆಗೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ, ಮುಂಭಾಗದಲ್ಲಿ ಆಸಕ್ತರಾಗಿ ಕವನ ವಾಚನ ಮಾಡಿರ್ತಕ್ಕಂಥ ಎಲ್ಲ ಕವಿ ಮನಸ್ಸುಗಳೇ, ನಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಎದೆ ತುಂಬಿ ಹಾಡಿದೆನೋ ಅಂದು ನಾನು ಮನವಿಟ್ಟು ಕೇಳಿದಿರಿ ಇಲ್ಲಿ ನೀವು ಅನ್ನುವಂಥ ಕವಿ GS ಶಿವರುದ್ರಪ್ಪ ಅವರ ಕಾವ್ಯದ ಸಾಲುಗಳನ್ನು ಇಲ್ಲಿ ಉಲ್ಲೇಖಿಸುತ್ತಾ, ಯಾವ ಅಕ್ಷರಗಳಿಂದ ಬರೆಯಲಿ ನನ್ನ ಎದೆಯ ವ್ಯಾನಿ ಅನ್ನುವಂಥ ಡಾಕ್ಟರ್ ಚನ್ನಣ್ಣ ವಾಲಿಕರ್ ಅವರ ಕಾವ್ಯದ ಸಾಲುಗಳನ್ನು ಇಲ್ಲಿ ಕೂಡ ಉಲ್ಲೇಖಿಸುತ್ತಾ, ಬಹುಶಃ ಇಲ್ಲಿ ಭಾಗವಹಿಸಿದಂಥ 13 ಜನ ಕವಿಗಳು ಬಹುಮುಖ ಪ್ರತಿಭೆಯಿಂದ ಮನಸ್ಸಿನ ಆಳದಲ್ಲಿರ್ತಕ್ಕಂಥ ಭಾವನೆಗಳಿಗೆ ಜೀವವನ್ನು ತುಂಬಿ ವಾಚನ ಮಾಡಿರ್ತಕ್ಕಂಥ ಶೈಲಿ ಬಹುಶಃ ಬಹಳ ಅದ್ಭುತವಾಗಿರ್ತಕ್ಕೂ ಮನಸ್ಸಿಗೆ ನಾಟಿರ್ತಕ್ಕಂಥದ್ದು ಅನ್ನುವಂಥದ್ದನ್ನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಗಂಗಮ್ಮ ನಾಲ್ವರವರು ತಮ್ಮ ಕವನದ ಶೀರ್ಷಿಕೆ ಮನೆಗಳು ಅನ್ನುವಂಥ ಒಂದು ಕವಿತೆಯೊಳಗೆ ಕಟ್ಟುತ್ತೇವೆ ನಾವು ಕಟ್ಟುತ್ತೇವೆ ಒಡೆದ ಮನಸ್ಸುಗಳನ್ನು ಕಟ್ಟುತ್ತೇವೆ ಅನ್ನುವ ಒಂದು ಶೈಲಿ ಒಳಗೆ ಬಹಳ ಅರ್ಥಪೂರ್ಣವಾಗಿ ಮಾರ್ಮಿಕವಾಗಿ ಆ ಕವನವನ್ನು ನಮಗೆ ಕಟ್ಟಿಕೊಟ್ಟರು ಅಂತಕ್ಕಂಥದ್ದನ್ನು ಇಲ್ಲಿ ಉಲ್ಲೇಖಿಸಬಹುದು. ಜೊತೆಗೆ ಆ ಜಗನ್ನಾಥ್ ಕಾವಲೆ ಸರ್ ಅವರು ರಾಷ್ಟ್ರಕೂಟದ ವೈಭವದ ಬಗ್ಗೆ, ರಾಷ್ಟ್ರಕೂಟದ ಅಂತಂದ್ರೆ ಈಗ ಆಳಿರ್ತಕ್ಕಂಥ ರಾಜರುಗಳ ಬಗ್ಗೆ, ಧ್ರುವ ಆಗಿರ್ಬೋದು, ಶ್ರೀವಿಜಯ ಆಗಿರ್ಬೋದು, ನೃಪತುಂಗ ರಾಜರಾಗಿರ್ಬೋದು, ಇಲ್ಲೆಲ್ಲರದ ಒಂದು ರಾಷ್ಟ್ರಕೂಟದ ಕನ್ನಡದ ವೈಭವ ಸಂಸ್ಕೃತಿ ಆಗಿತ್ತು ಅಂತಕ್ಕಂಥದನ್ನ ಬಹಳ ಸ್ಥೂಲವಾಗಿ ಆ ಕವನದೊಳಗೆ ಕಟ್ಟಿಕೊಟ್ಟಿದ್ರು ಅಂತಕ್ಕಂಥದ್ದು. ಕುರಿತುದಯ ಕಾವ್ಯ ಪ್ರಯೋಗ ಪರಿಣಿತಿ ಮತಿಗಳನ್ನು ಅಂತ ಆ ಕವಿರಾಜ ಮಾರ್ಗದ ಸಾಲುಗಳನ್ನ, ಅಂದ್ರೆ ಯಾರು ಓದು ಬರ ಇಲ್ಲದೆ ಇದ್ದರೂ ಕೂಡ ಇಲ್ಲಿ ಕಾವ್ಯಗಳನ್ನ ಕಟ್ತಾರೆ, ಕಾವ್ಯಗಳನ್ನ ವಾಚಿಸ್ತಾರೆ ಅಂತಕ್ಕಂಥದ್ದು. ಅಂತ ಒಂದು ಈ ನೆಲ ನಮ್ಮ ಒಂದು ಸಾಂಸ್ಕೃತಿಕ ಪರಂಪರೆಯ ನೆಲ ಅಂತಕ್ಕಂಥದನ್ನ ಆ ಕವಿತೆಯೊಳಗೆ ಅವರು ಎತ್ತಿ ತೋರಿಸಿದ್ರು ಅಂತಕ್ಕಂಥದ್ದು. ಜೊತೆಗೆ ಚಂದ್ರಕಲಾ ಪಾಟೀಲ್ ಮೇಡಮ್ ಅವರು ಕಲಬುರಗಿಯ ಶರಣರ ಒಂದು ಅವ್ರ ಕುರಿತಾಗಿರ್ತಕ್ಕಂಥ ಕವನ ಶರಣರ ನಾಡು ದಾಸರ ಬೀಡು ಅಂತಕ್ಕಂಥ ಈ ಒಂದು ನೆಲದ ಒಂದು ಪರಂಪರೆಯದ ಶರಣರ ಹೆಬ್ಬಾಗಿಲಾಗಿರ್ತಕ್ಕಂಥ ಈ ಕಲಬುರಗಿಯ ನೆಲದ ಸೊಗಡದ ಬಗ್ಗೆ ಬಹಳ ಚೆನ್ನಾಗಿ ಮನಮುಟ್ಟುವಂತೆ ಕವನವನ್ನ ವಾಚಿಸಿದರು. ಜೊತೆಗೆ ರಾಮಕೃಷ್ಣ ಬಡಗೇರ್ ಸರ್ ಅವರು ಜೀವನ ಪೂರ್ತಿ ನೀನಿರಬೇಕು ಅನ್ನುವಂಥ ಇಲ್ಲಿ ವಾಚಿಸ್ತಕ್ಕಂಥ ಕವಿತೆಗಳಲ್ಲಿ ಇದು ಪ್ರೇಮ ಕವಿತೆ ಆಗಿತ್ತು ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಗಮನಿಸಬೇಕಾಗಿದೆ. ಜೊತೆಗೆ ಶೈಲಾ ಕುಲಕರ್ಣಿಯವರು ಓ ಸಖಿ ಅನ್ನುವಂಥ ಕವನ ಅಷ್ಟೇ ಬಹಳ ಮಾರ್ಮಿಕವಾಗಿ ಅರ್ಥಪೂರ್ಣವಾಗಿ ಆ ಕವನದ ಒಂದು ಶೈಲಿ ಅಭಿವ್ಯಕ್ತಪಡಿಸುವಂಥ ಶೈಲಿ ಕೂಡ ನಮಗೆಲ್ಲ ಇಷ್ಟ ಆಯಿತು. ಜೊತೆಗೆ HS ಬರಗಾಲಿಯವರು ನಮ್ಮ ಹಿರಿಯ ಶಿಕ್ಷಕರು ಕೂಡ, ಕವಿಗಳು ಕೂಡ, ಕನ್ನಡ ಸಾಹಿತ್ಯ ಪರಿಷತ್ತು ವಿಜಯಕುಮಾರ್ ಪಾಟೀಲ್ ತೆಗಿತಿತ್ತು ಅವರ ನೇತೃತ್ವದೊಳಗೆ ಕಳೆದ 4.5 ವರ್ಷಗಳಲ್ಲಿ ಯಾವ ರೀತಿ ನಡೆದು ಬಂತು, ಕನ್ನಡ ಸಾಹಿತ್ಯ ಪರಿಷತ್ತು ಶ್ರೀಸಾಮಾನ್ಯರ ಪರಿಷತ್ತನ್ನ ಯಾವ ರೀತಿಯಾಗಿ ಅಧ್ಯಕ್ಷರು ಕಟ್ಟಿದ್ರು ಅಂತಕ್ಕಂಥದ್ರ ಬಗ್ಗೆ, ಕನ್ನಡದ ಜಯಂಕಾರವನ್ನು ಮೊಳಗಿಸತಕ್ಕಂಥ ಈ ಪರಿಷತ್ತಿನ ಒಂದು ಕಾರ್ಯ ಚಟುವಟಿಕೆಗಳ ಬಗ್ಗೆ ಬರಗಾಲಿಯವರು ತಮ್ಮ ಕವನದ ಮೂಲಕ ತುಂಬಾ ಅರ್ಥಪೂರ್ಣವಾಗಿ ಮಂಡನೆ ಮಾಡಿದ್ದಾರೆ. ಹಾಗೆ ವೆಂಕು ವೈರಸ್ಪೂತ್ ಅವರು ಮಾನವೀಯ ಅನ್ನುವಂಥ ಒಂದು ಕವಿತೆ ನಿಜಕ್ಕೂ ಕೂಡ ನಮಗೆ ಮನಸ್ಸಿಗೆ ಬಹಳ ಇಷ್ಟ ಆಯಿತು. ಯಾಕಂತಂದ್ರೆ ಮನುಷ್ಯನ ಸಂಬಂಧಗಳ ಬಗ್ಗೆ ಕೂಡಿಸ್ತಕ್ಕಂಥ, ಮನುಷ್ಯನ ಮನಸ್ಸುಗಳನ್ನು ಕಟ್ಟಿಕೊಡುವಂಥ ಕೆಲಸವನ್ನ ನಾವು ನೀವೆಲ್ಲರೂ ಮಾಡಬೇಕು ಅನ್ನುವಂಥ ಆಸೆಯ ಆ ಕವಿತೆಯಲ್ಲಿ ಇತ್ತು ಅನ್ನುವಂಥದ್ದು. ಜೊತೆಗೆ ನಮ್ಮ ಸಂಶೋಧಕ ಸಾಹಿತ್ಯಗಳಾಗಿರ್ತಕ್ಕಂಥ ಮುಡುವೆ ಗುಂಡೇರಾವ್ ಸರ್ ಅವರು ಕೂಡ ಚಿಮ್ನಿ ದೀಪದ ಬಗ್ಗೆ ಬಹಳ ಅರ್ಥಪೂರ್ಣವಾಗಿ ಹೇಳಿಕೊಟ್ರು. ನಾವು ಕೂಡ ಚಿಮ್ನಿ ದೀಪದಲ್ಲಿ ಒಂದು ಬರನ ಮಾಡಿ ಏನೋ ಒಂದು ಸಾಧನೆಯನ್ನು ಮಾಡಿರ್ತೀವಿ ಅಂತಕ್ಕಂಥದ್ದು. ಜೊತೆಗೆ ಅಂಬೇಡ್ಕರ್ ಅವರು ಕೂಡ ಬೀದಿ ದೀಪಗಳಲ್ಲಿ, ಚಿಮ್ನಿ ದೀಪಗಳಲ್ಲಿ, ಕುರಿಗಳ ಕೊಟ್ಟಿಗೆಯಲ್ಲಿ ಓದಿ ಅಭ್ಯಾಸ ಮಾಡಿ ದೊಡ್ಡ ಸಾಧಕರಾದರು ಅಂತಕ್ಕಂಥದನ್ನ ಬಹಳ ಕವಿತೆಯಲ್ಲಿ ಬಹಳ ಮಾರ್ಮಿಕವಾಗಿ ಅವರು ವಿಶ್ಲೇಷಣೆ ಮಾಡಿದ್ದಾರೆ. ಜೊತೆಗೆ ಶಶಿಕಲಾ ಸಾಬ್ನೂರ್ ಮೇಡಮ್ ಅವರು ಕೂಡ ನಮ್ಮ ಯೋಧರ ಬಗ್ಗೆ, ನಮ್ಮ ಯೋಧರು ಯಾವ ರೀತಿ ದೇಶವನ್ನು ರಕ್ಷಣೆ ಮಾಡ್ತಾರೆ, ಅವರ ರಕ್ಷಣೆಯಿಂದ ನಾವು ಯಾವ ರೀತಿ ನಾವು ಇಲ್ಲಿ ಜೀವನವನ್ನು ನಡೆಸ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಕೂಡ ಅವರ ಕವಿತೆಯಲ್ಲಿ ಹೇಳಿದ್ದಾರೆ. ಹಾಗೆ ಮುರುಗೇಪ್ಪ H ಬಹಳ ಒಳ್ಳೆಯ ಕವಿಗಳು, ಸುಮಾರು 12 ಕೃತಿಗಳನ್ನು ಬರೆಯುವುದರ ಮೂಲಕ ಕನ್ನಡ ಸಾರಸತ್ವರೂಪಕ್ಕೆ ತಮ್ಮದೇ ಆಗಿ ಕೊಡುಗೆಯನ್ನು ಕೊಡ್ತಕ್ಕಂಥವ್ರು, ವಚನಗಳ ಸಾಹಿತ್ಯದಲ್ಲಿ ಬಹಳಷ್ಟು ವಿಶೇಷವಾದಂಥ ಒಂದು ಸಾಧನೆ ಮಾಡಿರ್ತಕ್ಕಂಥ ಪ್ರತಿಭಾವಂತ ಕವಿ ಅಂತ ಹೇಳ್ಬೋದು. ಆಮೇಲೆ ಧನಲಕ್ಷ್ಮಿ ಮೇಡಮ್ ಅವರು ಕಣ್ಣು ಅನ್ನುವಂಥ ಒಂದು ಚುಟುಕು ಕವನವನ್ನು ವಾಚೋದ್ರ ಮೂಲಕ ತಕ್ಷಣವೇ ಅವರು ಒಂದು ಕವಿತೆ ಬರೆದೇವೆ ಅಂತಕ್ಕಂಥದ್ದನ್ನ ಹೇಳ್ಕೊಟ್ರು.
ಕ್ಷಣ ಬರೆದನ್ನು ಕೂಡ ಚುಟುಕು ಇದ್ದನ್ನು ಕೂಡ ಅದು ಅಷ್ಟೇ ಮನಸ್ಸಿಗೆ ನಾಟುವಂತ ಅರ್ಥಪೂರ್ಣ ಒಂದು ಚುಟುಕು ಅನ್ನುವಂಥದ್ದನ್ನ ನಾವಿಲ್ಲಿ ಹೇಳ ಬಯಸ್ತಾ ಇದ್ದೇನೆ. ಜೊತೆಗೆ ಮಂಜುಳಾ ಪಾವಗಡ ಮೇಡಮ್ ಅವರು ಹೇಳಿದೇವಲ್ಲ, ಬಹುಮುಖ ಪ್ರತಿಭೆಯ ಒಬ್ಬ ಸಂಘಟಕರು, ಕವಿಗಳು, ಸಾಹಿತ್ಯಗಳು, ಸಾಂಸ್ಕೃತಿಕ ಸಂಘಟಕರು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬೇಕಾಗಿದೆ. ತಮ್ಮ ಒಂದು ಕವಿತೆಯನ್ನ ಗಾಯನದ ಮೂಲಕ ಇಲ್ಲಿ ಪ್ರಸ್ತುತಪಡಿಸ್ತಕ್ಕಂಥ ಅವರ ಒಂದು ಶೈಲಿ ನಿಜಕ್ಕೂ ಕೂಡ ಇಲ್ಲಿ ಶ್ಲಾಘನೀಯ, ಜೊತೆಗೆ ಅಭಿನಂದನಾರ್ಹ ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ದೇನೆ. ಜೊತೆಗೆ ಕೊನೆಯಲ್ಲಿ PS ಸಾಲಿಮಠ್ ಸರ್ ಅವರು ಬರ ಅನ್ನುವಂಥ ಈಗಿನ ಒಂದು ಮಳೆ ಬರದೇ ಇರುವಂತ ಸನ್ನಿವೇಶದಲ್ಲಿ ಯಾವ ರೀತಿ ರೈತರಾಗ್ಲಿ ನಾವುಗಳಾಗ್ಲಿ ಯಾವ ರೀತಿ ಪರಿತಪಿಸ್ತಾ ಇದ್ದೀವಿ, ಯಾವ ರೀತಿ ಬರಗಾಲದ ಸನ್ನಿವೇಶವನ್ನ ಒಂದು ಸವಾಲಾಗಿ ಸ್ವೀಕರಿಸಿ ಬರ್ತಾ ಇದ್ದೀವಿ ಅಂತಕ್ಕಂಥದ್ದನ್ನ ಬಹಳ ಮಾರ್ಮಿಕವಾಗಿ ತಮ್ಮ ಕವನದಲ್ಲಿ ಅವರು ಮಂಡಿಸಿದ್ದಾರೆ. ಇಂಥ ಒಳ್ಳೆಯ ಕವನಗಳು ಕೂಡ ಇಲ್ಲಿ ಒಂದು ಪ್ರೇಮ ಕವಿತೆಯನ್ನು ಬಿಟ್ರೆ ಉಳಿದೆಲ್ಲ ಕವಿತೆಗಳು ವಾಸ್ತವಕ ಹತ್ತಿರವಾಗ್ತಕ್ಕಂಥದ್ದು, ವಾಸ್ತವ್ಯ ನೆಲೆಗಟ್ಟಿನಲ್ಲಿ ರೂಪುಗೊಂಡಿರ್ತಕ್ಕಂಥ ಕವಿಗಳಾಗಿದ್ದೀವಿ ಅಂತಕ್ಕಂಥದ್ದು. ಆ ಕವಿತೆಗಳು ನಮ್ಮ ಮನಸ್ಸನ್ನ ತಿರ್ತಕ್ಕಂಥ, ಸಮಾಜವನ್ನ ತಿತ್ತಿ ತೀಡಿ ಅದನ್ನು ಪರಿವರ್ತನೆ ಮಾಡತಕ್ಕಂಥ ಅನೇಕ ಕವಿಗಳು ತಮ್ಮ ತಮ್ಮ ಭಾವನೆಗಳಿಗೆ ಜೀವ ತುಂಬಿ ಒಂದು ಕವನವನ್ನು ವಾಚನ ಮಾಡಿದ್ರಲ್ಲ, ನಿಜಕ್ಕೂ ಕೂಡ ಒಳ್ಳೆ ಕವಿತೆಗಳು. ಅವು ಬರುವ ದಿನಗಳಲ್ಲಿ ನಮ್ಮ ಒಂದು ಸಮಾಜದ ದಿಕ್ಸೂಚಿಗಳಾಗಿ, ಸಮಾಜದ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕ್ತಕ್ಕಂಥ ರೀತಿ ಒಳಗೆ ಕವನಗಳು ಇದ್ದೀವು ಅಂತಕ್ಕಂಥದನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಂಧುಗಳೇ, ಕವಿಗಳಾದವರು ಇನ್ನು ಹೆಚ್ಚು ಹೆಚ್ಚು ನಾವು ಓದಬೇಕಾಗಿದೆ, ಬರಿಬೇಕಾಗಿದೆ, ಅಧ್ಯಯನಶೀಲರಾಗಬೇಕಾಗಿದೆ. ಕವಿತ್ವ ಅಂತಕ್ಕಂಥದನ್ನ ನಮ್ಮಲ್ಲಿರ್ಬೇಕು. ಕವಿ ಮನಸ್ಸಿನಲ್ಲಿ ಕವಿತ್ವ ಅಂತಕ್ಕಂಥದ್ದನ್ನು ಇದ್ದಾಗಲೇ ಮಾತ್ರ ಭಾವಗಳಿಗೆ ಜೀವ ತುಂಬೋದು, ಭಾವನೆಗಳನ್ನು ಅರಳಿಸ್ಬೋದು. ನಮ್ಮದೇ ಆಗಿರ್ತಕ್ಕಂಥ ಒಂದು ಶೈಲಿ ಒಳಗೆ ನಮ್ಮದೇ ಆದಂತಹ ಒಂದು ವಿಚಾರಗಳ ಆಧಾರದ ಮೇಲೆ ಆ ಕವಿತ್ವ ಅಂತಕ್ಕಂಥದನ್ನ ನೆಲೆಗಟ್ಟ ಮೇಲೆ ನಿಲ್ತದೆ ಅಂತಕ್ಕಂಥದನ್ನ ನಾವಿಲ್ಲಿ ಗಮನಿಸಬೇಕಾಗಿದೆ. ಅಂತ ಎಲ್ಲ ಕವಿಗಳು ತಮ್ಮ ಮನಸ್ಸಿನಿಂದ ಭಾವಗಳ ಅರಳಾಗಿ ಯಾವ ರೀತಿ ಒಮ್ಮೆವೆ ಅಂತಕ್ಕಂಥದ್ದನ್ನ ನೀವೆಲ್ಲ ವಾಚನದಲ್ಲಿ ಕೇಳಿದ್ರಿ. ಇಂಥ ಒಂದು ಕವಿತೆಗಳ ಸಾಲುಗಳಲ್ಲಿ ನಂದು ಕೂಡ ಒಂದು ಕವನವನ್ನ ವಾಚನ ಮಾಡೋದ್ರ ಮುಖಾಂತರ ನಾನು ಕೂಡ ಒಂದು ಕವಿತೆಯನ್ನ ಇಲ್ಲಿ ಮಂಡಿಸ್ತಾ ಇದ್ದೇನೆ.